ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತು ಚರಂಡಿ ಚಾಲನೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಮಾದನಾಯಕನಹಳ್ಳಿಯ ನಗರಸಭೆ ವ್ಯಾಪ್ತಿಯ ವಾರ್ಡ್ ಮತ್ತು ಗ್ರಾಮಗಳ ಪರಿಮಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಚಾಲನೆ ನೀಡಿದರು. ಹೊಟ್ಟೆಪ್ಪನಪಾಳ್ಯ ಮತ್ತು ಬೈಲಪ್ಪನಪಾಳ್ಯದಲ್ಲಿ ಸುಮಾರು 80 ಲಕ್ಷ ವೆಚ್ಚದ ಹಾಗೂ ಸಿದ್ದನ ಹೊಸಹಳ್ಳಿಯಲ್ಲಿ 38 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಣ್ಣ, ದಾಸನಪುರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಮತ್ತು ದಾಸನಪುರ ಹೋಬಳಿ ಉಪಾಧ್ಯಕ್ಷರಾದ ಎಸ್ಎನ್ ಉಮೇಶ್, ಬಿಜೆಪಿ ಮುಖಂಡರಾದ ಕುದರೆಗೆರೆ ಮಂಜುನಾಥ್, ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತೆಮ್ಮೇನಹಳ್ಳಿ ಜಯರಾಮ್ ಮುಂತಾದವರು ಉಪಸ್ಥಿತರಿದ್ದರು. ಮೊದಲನೇಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ ಸಾಹೇಬರಿಗೆ ನಮ್ಮ ಬೈಲಂಪಾಳ್ಯ ಹೊಟ್ಟೆಪ್ಪನಪಾಳ್ಯ ಜನವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಇವರು ನಮ್ಮ ಶಾಸಕರು ನಮ್ಮ 20 ವರ್ಷದಿಂದ ನಮ್ಮ ಊರಲ್ಲಿ ಏನೂ ಕೆಲಸ ಆಗಿರಲಿಲ್ಲ. ಸುಮಾರು ಒಂದು 6 ಕೋಟಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅವರಿಗೆ ನಮ್ಮ ಸಾಹೇಬರಿಗೆ ಆಯುಧ ಪೂಜೆ ಶುಭಾಶಯಗಳನ್ನು ತಿಳಿಸ್ತಾ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಜನಗಳೆಲ್ಲ ಸೇರಿ. ಇನ್ನು ಮುಂದೆ ನಮಗೆ ಶಾಸಕರು ಜಾಸ್ತಿ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಹಾಗೆ ಮಾಡ್ಕೊಂತೀವಿ. ನಾವೆಲ್ಲ ಅವ್ರಿಗೆ ಸಹಾಯವಾಗಿ ನಿಂತಿರ್ತೀವಿ. ಅವ್ರು ನಮಗೆ ಅಷ್ಟೇ ಕಾಮಗಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು 1 ವರ್ಷದಿಂದ ಒಂದು 6 ಕೋಟಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮೂರಲ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನು ನಮ್ಮ 1,000 ಜನ ಓಟ್ ಹಾಕ್ತಿದ್ದಾರೆ. ಅವ್ರಿಗೆ 1,000 ಕೋಟಿ, 6 ಕೋಟಿ ಕೆಲಸ ಮಾಡಬೇಕಾದ್ರೆ ಇನ್ನು ಬೇರೆ ಊರುಗಳಿಗೆಲ್ಲ ಎಷ್ಟು ಮಾಡಿದ್ದಾರೆ, ಎಷ್ಟು 1,000 ಕೋಟಿ ಮಾಡಿದ್ದಾರೆ ಅವರು. ಈಗ ಏನಿಲ್ಲ ಅಂದ್ರೆ 100 ಕೋಟಿ ಇವತ್ತು ಪೂಜೆಗಳು ನಡೆಯೋದಾಗಿದೆ ಹಳ್ಳಿಗೂ. ಇನ್ನು ಅದಕ್ಕಿಂತ ಬೇಕಾ ಇವ್ರಿಗೆ? ಸುಮ್ಮನೆ ಯಾರೋ ಬೇರೆ ಪಕ್ಷದವ್ರು ಹೇಳ್ಕೊಂತಾರೆ, ಹೇಳ್ಕೊಂಡ್ಲಿ.